ಹಲೋ ಎಲ್ಲರಿಗೂ. ನಾನು ಇವತ್ತು ನುಗ್ಗೆಕಾಯಿ ಫ್ರೈ ಮಾಡೋಣ ಅಂದ್ಕೊಂಡಿದ್ದೀನಿ. ಅದಕ್ಕೆ ಬೇಕಾಗಿರೋ ಪದಾರ್ಥಗಳು: ಈರುಳ್ಳಿ, ಒಂದು ಈರುಳ್ಳಿ, ಒಂದು ಟೊಮೆಟೊ, ಸಾಸಿವೆ, ಜೀರಿಗೆ, ಹಾಗೆ ಉಪ್ಪು, ಅರಿಶಿನ ಪುಡಿ, ಖಾರದ ಪುಡಿ, ಕರಿಬೇವು, ಸಣ್ಣದಾಗಿ ಹೆಚ್ಚಿರೋಂಥ ಕೊತ್ತಂಬರಿ. ಇಲ್ಲಿ ನುಗ್ಗೆಕಾಯಿ ಬೆಂದಿದೆ. ಸೊ ಇವಾಗ ಫ್ಲೇಮ್ ಆಫ್ ಮಾಡ್ಕೋತಿದ್ದೀನಿ. ಇಲ್ಲಿ ಕಡಾಯಲ್ಲಿ ನಾನು ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಸಾಸಿವೆ, ಜೀರಿಗೆ ಹಾಕ್ತಾಯಿದ್ದೀನಿ. ಸಾಸಿವೆ ಎಲ್ಲ ಸಿಡ್ದಾದ್ಮೇಲೆ ಕರಿಬೇವು ಹಾಕ್ಕೊತಾ ಇದ್ದೀನಿ. ಈರುಳ್ಳಿ, ಈರುಳ್ಳಿನ ಚೆನ್ನಾಗಿ ನಾವು ಬಾಡಿಸ್ಕೋಬೇಕು. ನೋಡಿ, ಇವಾಗ ಟೊಮೆಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನಾನು ನುಗ್ಗೆಕಾಯಲ್ಲೇ ಬೇಯೋಕ್ಕೆ ಅಂತ ಉಪ್ಪು ಹಾಕ್ಕೊಂಡಿದ್ದೀನಿ. ಸೊ ಇಲ್ಲಿ ಬರೀ ಟೊಮೊಟೊ ಬೇಯೋಕ್ಕೆ ಸಾಫ್ಟ್ ಆಗೋಕ್ಕೆ ಅಷ್ಟೇ ಸ್ವಲ್ಪ ಹಾಕಿದ್ದೀನಿ ನಾನು. ನೀವು ಸಾಲ್ಟ್ನ ಟೊಮೆಟೊ ಹಾಕ್ದಾಗಾದರೂ ಹಾಕ್ಕೋಬೋದು. ಟೊಮೆಟೊ ಹಾಕಿದ್ರೆ ನೀವು ನುಗ್ಗೆಕಾಯಿ ಬೇಯಿಸುವಾಗ ಉಪ್ಪು ಹಾಕ್ಕೋಬಾರ್ದು. ನಾನಲ್ಲಿ ನುಗ್ಗೆಕಾಯಿಗೂ ಸರಿ ಹೊಂದೋ ಥರ, ಹಾಗೆ ಈ ಎಲ್ಲ ತರಕಾರಿಗೂ ಸರಿ ಹೊಂದೋ ಥರ ಹಾಕಿದ್ದೀನಿ. ಬಟ್ ಇಲ್ಲಿ ಬೇಗ ಟೊಮೆಟೊ ಸಾಫ್ಟ್ ಆಗಲಿ ಅಂತ ಒಂದು 1/4 ಚಮಚದಷ್ಟು ಅಷ್ಟೇ ಉಪ್ಪು ಹಾಕ್ಕೊಂಡಿದ್ದೀನಿ. ಇವಾಗ ಇದನ್ನು ಮುಚ್ಚಿ ಬೇಯಿಸ್ಕೊಂಡು ನಾನು ನೋಡಿ, ಇವಾಗ ಇದು ಆಗಿದೆ. ಸೊ ಇನ್ನೊಂದು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಟೊಮೆಟೊಸ್ನೆಲ್ಲ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಾನು ಸೌಟಲ್ಲೇ. ಇವಾಗ ಇದಕ್ಕೆ ಖಾರದ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಏನಿಟ್ಟಿದ್ನಲ್ಲ ಅದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು. ನೀವು ಬೇಕಾದರೆ ಖಾರದ ಪುಡಿ ಹಾಕಿದ ಮೇಲೆ ಸ್ವಲ್ಪ ನೀರು ಹಾಕ್ಕೋಬೋದು. ಬಟ್ ನಾನು ಹಾಕಿಲ್ಲ. ಯಾಕೆ ಅಂತಂದರೆ ಇವಾಗ ನುಗ್ಗೆಕಾಯಿ ಏನು ಬೇಯಿಸ್ಕೊಂಡಿರ್ತೀವಲ್ಲ ಅದರಲ್ಲಿ ಸ್ವಲ್ಪ ನೀರು ಇರುತ್ತೆ. ಸೊ ಅದನ್ನು ನಾನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಈರುಳ್ಳಿ, ಟೊಮೆಟೊ ಎಲ್ಲ ಒಂದು ನುಗ್ಗೆಕಾಯಿ ಪೀಸಸ್ಗೆ ನೀಟಾಗಿ ಹಿಡ್ಕೊಳ್ಳೋ ಥರ, ಹೊಂದ್ಕೊಳ್ಳೋ ಥರ ನಾವು ಮಿಕ್ಸ್ ಮಾಡ್ಕೋಬೇಕು. ಇದು ಆದಮೇಲೆ ನೀಟಾಗಿ ಆಗಿದೆ ಇದೆಲ್ಲ ಅಂತ ಗೊತ್ತಾಗುತ್ತಲ್ಲ ನಮಗೆ. ಆವಾಗ ನಾವೇನು ಮಾಡಬೇಕು ಅಂತಂದರೆ ಮತ್ತೆ ನಾವು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಬೇಯಿಸ್ಕೋಬೇಕು. ಆ ವಿಡಿಯೋ ಸ್ಕಿಪ್ ಆಗಿದೆ. ಸೊ ಇವಾಗ ಇದು ಆಗಿದೆ ನೋಡಿ. ನಾನು ಲಿಡ್ ಕ್ಲೋಸ್ ಮಾಡಿಕೊಂಡು ಕುಕ್ ಮಾಡ್ಕೊಂಡು ಆದಮೇಲಿಂದಿದು ಈ ಥರ ಆಗಿರುತ್ತೆ. ಹಾಗೆ ಮತ್ತೆ ನನಗಿನ್ನೂ ಸ್ವಲ್ಪ ಇದು ಆಗಬೇಕು ಅಂತ ಅನ್ನಿಸ್ತಾ ಇದೆ ಅಂತಂದಿದ್ದಕ್ಕೆ ನಾನು ಫ್ಲೇಮ್ ಆಫ್ ಮಾಡ್ದೇನೆ ಲೋ ಫ್ಲೇಮಲ್ಲಿ ಹಾಗೆ ಬಿಟ್ಟಿದ್ದೀನಿ. ಇವಾಗ ಇದು ಆಗಿದೆ. ಸೊ ಹಾಗಾಗಿ ಏನು ಕೊರಿಯಾಂಡರ್ ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ, ಕೊತ್ತಂಬರಿ ಸೊಪ್ಪು, ಅದನ್ನು ನಾವು ಮೇಲೆ ಹಾಕ್ಕೊಂಡಿದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಕಮೆಂಟು, ಶೇರ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು.